6,000 3 ವರ್ಷದಲ್ಲೇ ಇಷ್ಟು ಇತ್ತು. ಹಿಂದೆ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿದೆ ನಂದು ಚಿನ್ನ. UPA ಗೌರ್ಮೆಂಟ್ ಇದ್ದಾಗ ಗೋಲ್ಡ್ 28,000 ಆಯಿತು, ಈಗ 92,000 ರೂಪಾಯಿ ಆಗಿದೆ. ಸಾಮಾನ್ಯ ನೀವು ಉಪಯೋಗಿಸೋ ಒಂದು 10,000 ರೂಪಾಯಿ ಮೊಬೈಲ್ ಫೋನು ಈಗ 36,000 ರೂಪಾಯಿ ಆಗಿದೆ. ಟಿವಿ 32 ಇಂಚಿದು 10 ವರ್ಷದಲ್ಲಿ UPA ಗೌರ್ಮೆಂಟ್ ಇದ್ದಾಗ 13,000 ಆಯಿತು, 36,000 ಆಗಿದೆ. AC 1.5 ಟನ್ 25,000 ಆಯಿತು, ಈಗ 44,000 ಆಗಿದೆ. ರಿಫ್ರಿಜಿರೇಟರ್ 10,000 ಆಯ್ತು, ಇದು 20,000 ಆಗಿದೆ. ಹಿಂಗೆ ಡಾಲರ್ ಬೆಲೆನೂ 59 ಇದ್ದಿದ್ದು 86 ಆಗಿದೆ. ಸಿಮೆಂಟ್ 268 ರೂಪಾಯಿ ಇತ್ತು, ಈಗ 410 ಆಗಿದೆ. ಇದನ್ನ ಯಾರು ಕಂಟ್ರೋಲ್ ಮಾಡೋರು? ಕಬ್ಬಣ ಎಷ್ಟಿತ್ತು? ಅದು ಹೆಚ್ಚು ಕಮ್ಮಿ 17,000 ರೂಪಾಯಿ ಜಾಸ್ತಿ ಆಗಿದೆ. ರೀಸೆಂಟ್ ಸಾಮಾನ್ಯ ವೆಹಿಕಲ್ಗಳು ಐತಲ್ಲ, ಇನೋವಾ, ಫಾರ್ಚೂನು, ಸ್ಕಾರ್ಪಿಯೋ, ಇವೆಲ್ಲ ಟ್ರ್ಯಾಕ್ಟರ್ಗಳು, ಇವೆಲ್ಲ ಕೂಡ ಸಣ್ಣ ಟ್ರ್ಯಾಕ್ಟರು 1,75,000 ರೂಪಾಯಿ ಸಿಕ್ತು, ಈಗ ಅದು 5 ಲಕ್ಷ ಆಗೋಯ್ತು. ಇನೋವಾ ಗಾಡಿ 12 ಲಕ್ಷ ಇದ್ದಿದ್ದು ಈಗ 26,000 ಆಗಿತ್ತು. ಫಾರ್ಚೂನರು 25 ಇದ್ದಿದ್ದು 42 ಆಗೋಯ್ತು. ಸ್ಕಾರ್ಪಿಯೋ 9ಕ್ಕೆ ಸಿಕ್ತಿದ್ದು 22 ಆಗೋಯ್ತು. ಇನ್ನು ಸಣ್ಣ ಹೀರೋ ಹೋಂಡಾ 53,000 ರೂಪಾಯಿ 96,000 ಆಗೋಯ್ತು. ಆಕ್ಟಿವ್ ಹೋಂಡಾ 56,000 ಇದ್ದಿದ್ದು 1,08,000 ಆಗೋಯ್ತು. ಆಲ್ಮೋಸ್ಟ್ ಎಲ್ಲ ಡಬಲ್. ಟೋಲು 80 ರೂಪಾಯಿ ಇದ್ದಿದ್ದು 260. ಇದೇನು ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ಏನ್ರಿ ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸು, ನಿಮ್ಗೇನು ಕಣ್ಣು ಕಾಣ್ತಾ ಇಲ್ಲ? ಇದೇನು ಲೆಕ್ಕಕ್ಕಿಲ್ವ ಇದು? ಬರೀ ಹಾಲು ಮಾತ್ರ ಕಾಣ್ತಾ ನಿಮಗೆ, ರೈತನ ಹಾಲು. ರೈತನ ವಿರೋಧಿ ಪಕ್ಷ ಬಿಜೆಪಿ. ರೈತನ ಮೇಲೆ ಏನೆಲ್ಲ ತೊಂದರೆ ಕೊಡಕ್ಕೆ ಸಾಧ್ಯ ಆ ರೈತನಿಗೆ ಕೊಡ್ತಾ ಇದ್ದಾರೆ. ಈಗ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೋದು. ಈಗ ಕುಕಿಂಗ್ ಎಲ್ಲ 68 ಇತ್ತು, ಈಗ 100 ಚಿಲ್ಲರೆ ಆಗೋಗಿದೆ. ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ. ನಮ್ಮ ಸ್ನೇಹಿತರು ಹೇಳ್ತಾರೆ, ಬ್ಯಾಂಕು ದುಡ್ಡು ಕಟ್ಟಕ್ಕೂ ದುಡ್ಡು, ದುಡ್ಡು ಡೆಪಾಸಿಟ್ಗೂ ದುಡ್ಡು, ಡ್ರಾಯಲ್ಗೂ ದುಡ್ಡು, ಚೆಕ್ ಬುಕ್ಗೂ ದುಡ್ಡು. ಎಲ್ಲಿ ತಿಂದೆ? ಒಂದೊಂದು ಅಕೌಂಟ್ಗೆ ಡ್ರಾ ಮಾಡ್ಬೇಕಾದ್ರೆ, ವಿಡ್ರಾ ಮಾಡ್ಬೇಕಾದ್ರೆ ಕೂಡ ಎಷ್ಟು % ವಸೂಲು ಮಾಡ್ತಾ ಇದ್ದೀವಿ? ಮೊನ್ನೆ ಖರ್ಗೆ ಸಾಹೇಬ್ರು ಹೇಳ್ತಾ ಇದ್ರು, ಅದು ದೊಡ್ಡ ಸ್ಕ್ಯಾಂಡಲ್ ಆಗ್ಬಿಟ್ಟಿದೆ ಅಂತ ಹೇಳಿ. ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಚೆಕ್ ಬುಕ್ ತಗೊಳಕ್ಕೂ ದುಡ್ಡು, ಡೆಪಾಸಿಟ್ ಮಾಡೋಕ್ಕೂ ದುಡ್ಡು, ದುಡ್ಡು ವಾಪಸ್ ತಗೊಳಕ್ಕೂ, ಡ್ರಾ ಮಾಡೋಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು. ಅದೇ ಎಷ್ಟು ದಿನ ಅವನು ಇಟ್ಟಿರ್ತಾನೆ ಬ್ಯಾಂಕಲ್ಲಿ, ಅದಕ್ಕೆ ಲೆಕ್ಕ ಹಾಕಲ್ಲ ನೀವು. ಇದಕ್ಕೆ ಮಾತ್ರ ಉಸುಲು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ. ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಯಾಕೆ ಬಿಜೆಪಿಯವರು ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಎಲ್ಲ ಜನ ಆಕ್ರೋಶದಲ್ಲಿ ನೀವು ಮಾತಾಡ್ಬೇಕು. ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು. ನಿಮ್ಮ ಬೋರ್ಡ್ನ ಪ್ಲೇಟಲ್ಲಿ ನಿಮ್ಮ ಲೀಡರ್ಗಳು, ನ್ಯಾಷನಲ್ ಲೀಡರ್ಗಳ ಫೋಟೋ, ನನ್ನ ಫೋಟೋ, ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ, ಅವ್ರ ಫೋಟೋ ಹಾಕೊಂಡು ಅದೇನೇನು ಮಾಡ್ತಾ ಇದ್ದೀರಾ ಅದನ್ನ ಹಾಕ್ಬೇಕು. ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡರ್ಗಳ ಮೇಲೆ ಇರಬೇಕು. ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಬಹಳ ಹಾನಿ ಆಗ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ಹೇಳಬೇಕು. ಜನರಿಗೂ ಹಾನಿ ಆಗ್ತಾ ಇದೆ, ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನ ಹೇಳಬೇಕು.